ಪಾವಗಡದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಪಾವಗಡ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸಂಭ್ರಮವನ್ನು ಹೊತ್ತು ತಂದ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಗಳವಾರ ಪಟ್ಟಣದಲ್ಲಿ ಭವ್ಯ ಹಾಗೂ ಅದ್ದೂರಿ ಚಾಲನೆ ದೊರಕಿತು. ಒಂದು ದಿನದ ಸಾಹಿತ್ಯೋತ್ಸವವಾಗಿ ರೂಪುಗೊಂಡ ಈ ಸಮ್ಮೇಳನವು ಪಾವಗಡವನ್ನು ಕನ್ನಡದ ಹಬ್ಬದ ವೇದಿಕೆಯಾಗಿಸಿತು. ಸಮ್ಮೇಳನದ ಅಧ್ಯಕ್ಷರಾದ ಜನಪದ ಸಾಹಿತಿ ಸಣ್ಣನಾಗಪ್ಪ ದಂಪತಿಯವರನ್ನು ಪುಷ್ಪಾಲಂಕೃತ ಹಾಗೂ ನಾಡಧ್ವಜಗಳಿಂದ ಸಿಂಗಾರಗೊಂಡ ವಾಹನದಲ್ಲಿ ಗೌರವಪೂರ್ವಕವಾಗಿ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಇನ್ನು ಮೆರವಣಿಗೆಯ ಉದ್ದಕ್ಕೂ ಡೊಳ್ಳು ಕುಣಿತ, ಕಂಸಾಳೆ, ಕೋಲಾಟ, ಇನ್ನು ಜನಪದ ಕಲಾ ತಂಡಗಳ ನೃತ್ಯಗಳು ಜನಮನ ಸೆಳೆಯುವಂತಿದ್ದವು. ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಸಮ್ಮೇಳನ ಉದ್ಘಾಟಿಸಿ ಮಾತನಾಡುತ್ತಾ, ಸಾಹಿತ್ಯವೇ ಸಮಾಜವನ್ನು ಜಾಗೃತಿಗೊಳಿಸುವ ಶಕ್ತಿಯಾಗಿದೆ ಎಂದು ಹೇಳಿದರು. ಕನ್ನಡ ಭಾಷೆ ಬದುಕಿನ ಮೌಲ್ಯಗಳನ್ನು ಉಳಿಸುವ ಸಾಧನೆ ಎಂದರು. ಪಾವಗಡದಲ್ಲಿ ಅತಿ ಹೆಚ್ಚು ಸಾಹಿತಿಗಳು, ಸಂಶೋಧಕರು, ಕಲಾವಿದರನ್ನು ಒಳಗೊಂಡಿರುವ ತವರು. ಆದರೆ ಇಲ್ಲಿಯವರೆಗೂ ಕನ್ನಡ ಭವನ ನಿರ್ಮಾಣವಾಗಿಲ್ಲದಿರುವುದು ಬೇಸರ ತಂದಿದೆ. ಸರ್ಕಾರ ನಿರ್ಮಾಣ ಮಾಡಲು ಸಹಕರಿಸಬೇಕು. ಅದಕ್ಕೆ ಕಸಾಪ ಬೇಡಿಕೆ ಇಡಬೇಕು. ಸಮ್ಮೇಳನಾಧ್ಯಕ್ಷ ಸಣ್ಣನಾಗಪ್ಪ ಅವರ ಜನಪದ ಕ್ಷೇತ್ರದಲ್ಲಿ ಸಾಧನೆ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ನಂತರ ಸಮ್ಮೇಳನಾಧ್ಯಕ್ಷ ಸಣ್ಣನಾಗಪ್ಪ ಅವರು ಮಾತನಾಡುತ್ತಾ, ಸ್ಥಳೀಯ ಯುವಕರು ಕನ್ನಡ ಭಾಷೆ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಹೊತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ತಾಲೂಕಿನಲ್ಲಿ ಪ್ರತಿಭಾವಂತರಿದ್ದಾರೆ. ಕಲೆ ಸಾಹಿತ್ಯದಲ್ಲಿ ಸಾಧನೆಗೈದವರಿದ್ದಾರೆ. ಕಲೆಯಲ್ಲಿ ರಂಗಾಯಣ ರಘು, ಪಂಡರಿಬಾಯಿ ಇತ್ಯಾದಿ. ಸಾಹಿತ್ಯ ಸಾಧನೆಯಲ್ಲಿ ಚಲುವರಾಜನ್, ಡಾಕ್ಟರ್ ಕಮಲ ಹಂಪನ, ಚಿತ್ತಯ್ಯ ಪೂಜಾರ್, ಗೋವಿಂದರಾಯರು ಮುಂತಾದವರು ಇದ್ದಾರೆಂದು ಸ್ಮರಿಸಿದರು. ಯುವ ಜನರಲ್ಲಿ ಸಾಹಿತ್ಯಾಭಿರುಚಿ ಬೆಳೆಸಿಕೊಳ್ಳುವುದು ಅಗತ್ಯವಿದ್ದು, ಓದು ಬರಹದ ಮೂಲಕ ಸಂಸ್ಕೃತಿಯ ಸಂರಕ್ಷಣೆ ಸಾಧ್ಯವೆಂದರು. ಪಾವಗಡ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ಸೇರಿದಂತೆ ವಿವಿಧ ಸಾಮಾಜಿಕ ಕೊರತೆಗಳ ಬಗ್ಗೆ ಚಿಂತೆ ವ್ಯಕ್ತಪಡಿಸಿ, ಸಾಹಿತ್ಯವು ಸಮಾಜದ ದಿಕ್ಕು ತೋರಿಸುವ ಶಕ್ತಿಯಾಗಬೇಕು ಎಂದರು. ಇನ್ನು ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕಟ್ಟ ನರಸಿಂಹಮೂರ್ತಿ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ, ಕಲೆ ಹಾಗೂ ಸಾಮಾಜಿಕ ನೆಲೆಗಟ್ಟುಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ತಾಲೂಕಿನಲ್ಲಿ ಪ್ರತಿಭೆಗಳ ಕೊರತೆ ಇಲ್ಲ. ಅವರನ್ನು ಗುರುತಿಸುವ ಕಸಾಪ ಮಾಡುತ್ತಿದೆ. ಜಿಲ್ಲೆಯ ಮಟ್ಟದಲ್ಲಿ ಪ್ರತಿಭೆಗಳ ಗುರುತಿಸುವಲ್ಲಿ ನಿರ್ಲಕ್ಷ್ಯ ಕಂಡುಬರುತ್ತಿದೆ. ತಾಲೂಕಿನಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವೆ ಎಂದರು. ಈ ಸಂದರ್ಭದಲ್ಲಿ ಬಿಇಒ ರೇಣುಕಮ್ಮ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ರಾಮಚಂದ್ರಪ್ಪ, ಬೆಂಗಳೂರು ವಿವಿ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ತಯ್ಯ ಪೂಜಾರ್, ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಗೋವಿಂದರಾಯ, ಡಿಎನ್ ಯೋಗೇಶ್ವರಪ್ಪ, ಡಾಕ್ಟರ್ ಕೆವಿ ಮುದ್ದವೀರಪ್ಪ, ಬ್ಯಾಡನೂರು ಚನ್ನಬಸವಣ್ಣ, ನಿವೃತ್ತ ದೈಹಿಕ ಶಿಕ್ಷಕ ಹನುಮಂತರಾಯಪ್ಪ, ಎಚ್ಕೆ ನರಸಿಂಹಮೂರ್ತಿ, ಕೆಎಂ ಪ್ರಭಾಕರ್, ಯಾದವ ಸಂಘದ ಅಧ್ಯಕ್ಷ ನರಸಿಂಹಯ್ಯ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ನಾಗರಾಜು, ನಿರ್ಲಗೊಂದಿ, ಸಿಎಆರ್ಪಿ ಮೂರ್ತಿ, ಇನ್ನು ಗಣ್ಯಾತಿಗಣ್ಯರು ಹಾಜರಿದ್ದರು. ವರದಿ ನಾಗರಾಜು ದೇವರಹಟ್ಟಿ, ಡಿಎನ್ಎ ನ್ಯೂಸ್, ಪಾವಗಡ. ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳನ್ನ, ಅನುಭವದ ಸಾರವನ್ನು ನುಡಿಗಳು. ಸಮ್ಮೇಳನದ ಲಾಂಛನವನ್ನು ಅನಾವರಣ ಮಾಡಿರುವಂತಹ ವಿಶೇಷ ಏನಂದ್ರೆ, ಇಲ್ಲಿ ಮಾತಾಡೋದು ಹೆಚ್ಚು ತೆಲುಗು, ಆದರೆ ಒಂದೇ ಒಂದು ತೆಲುಗು ಶಾಲೆ ಇಲ್ಲ, ಇರೋವೆಲ್ಲ ಕನ್ನಡ ಶಾಲೆಗಳು. ಇದನ್ನು ಗಮನಿಸ್ತೀನಿ. ಮಾತಾಡಬೇಕು, ಬೇಕಾದ್ರೆ ತರಗತಿ ಒಳಗಡೆ ತೆಲುಗಿನಲ್ಲೇ ಬೇಕಾದ್ರೆ ಪಾಠ ಮಾಡ್ತಾರೆ ಬೇಕಾದ್ರೆ, ಆದರೆ ಕನ್ನಡ
ಶಾಲೆಗಳಿಗೆ ಇಲ್ಲಿ ತೆಲುಗಿನ ಒಂದೇ ಒಂದು ಶಾಲೆ ಇಲ್ಲ, ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ತೆಲುಗಿನ ಶಾಲೆ ಇಲ್ಲ. ಅಂದ್ರೆ ಕನ್ನಡ ಜನ ಇದ್ದಾರಲ್ಲ, ಕನ್ನಡ ಜನರ ಭದ್ರತೆ ಆಧಾರ ಕನ್ನಡ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಕನ್ನಡ ಅಂಕಗಳನ್ನು ಪಡೆದಿರ್ತಕ್ಕಂತಹ ಮಕ್ಕಳು ಯಾರಾದರೂ ಇದ್ರೆ ಅವರು ಪಾಲ್ಗೊಳ್ಳುವುದು. ನಾನು ಬಹಳ ಘಟ್ಟಾಘೋಷವಾಗಿ ಹೇಳ್ತೇನೆ, ಅತಿ ಹೆಚ್ಚು 10 ತಾಲೂಕುಗಳಲ್ಲಿ ಹೆಚ್ಚು PhD ಪದವಿಗಳನ್ನು ಪಡೆದಿರ್ತಕ್ಕಂತಹ ಪದವೀಧರರು ಯಾರಾದರೂ ಇದ್ರೆ ಅವರು ಪಾಲ್ಗೊಳ್ಳುವುದು. ಸರ್ ಬಹಳ ಆತ್ಮೀಯ ಸಂದೇಶವನ್ನು ಕೊಟ್ಟಿದ್ದಾರೆ ನಮಗೆ. ಅಂತ ನನ್ನೆಲ್ಲ ಪ್ರೀತಿಯ ಭಾವಗಳಿಗೆ ಹೆಚ್ಚು ಮನ್ನಣೆ ಸಿಗಬೇಕು ಎನ್ನುವಂಥದ್ದೇ ನಮ್ಮ ಪರಿಷತ್ತಿನ ಆಶಯ. ಅಂದ್ರೆ ನಮ್ಮ ಪಾವಗಡದಲ್ಲಿ ಬಹುದೊಡ್ಡ ವಿದ್ವಾಂಸರು, ನಾಡಿದ್ದಕ್ಕೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಲಾವಿದರು ಬಹಳಷ್ಟು ಜನ ನಮ್ಮ ಪಾವಗಡ ಇದ್ದಾರೆ. ಈ ಒಂದು ಶ್ರೀಮಂತಿಕೆಗೆ ನಮ್ಮ ಪಾವಗಡದಲ್ಲಿ ಯಾವುದೇ ಬರ ಇಲ್ಲ ಅಂತ ಒಂದು ಪಾವಗಡ ಅತಿ ಹೆಚ್ಚು ಜನರನ್ನ, ಹೆಚ್ಚು ವಿದ್ವಾಂಸರನ್ನ, ಕಲಾವಿದರನ್ನು ಹೊಂದಿರತಕ್ಕಂಥವ್ರು, ಅವರಿಗೆಲ್ಲ ಗುರುತಿಸುವಂತ ವೇದಿಕೆಗಳು ಈ ಸಾಹಿತ್ಯ ಸಮ್ಮೇಳನ ಆಗಬೇಕು ಎನ್ನುವಂತ ಆಶಯದಿಂದ